Hello guys, welcome back to our channel. So ಇವತ್ತು ಲೈಫ್ ಇನ್ ಪುಣೆ ಎಪಿಸೋಡ್ 3 ಸಾಹೇಬ್ರು ಬಂದರು. ಏನು ವಿಶೇಷ ಇವತ್ತು? ಇವತ್ತು ವಿಶೇಷ ಸ್ವಲ್ಪ ಮನೆ ಕೆಲಸಗಳು ಬಾಕಿ ಇದಾವೆ. ಬಾಲ್ಕನಿ ಸೆಟಪ್ ಮಾಡ್ಲಿಕ್ಕೆ ಉಂಟು. ಎಸ್, ಇವಾಗ ನೋಡಿ ಬಾಲ್ಕನಿ ಹೆಂಗಿದೆ ಅದಕ್ಕೆ ಇಲ್ಲಿ ನಾನು ತೋರಿಸ್ತೀನಿ. ಇದು ಫಸ್ಟ್ ಹಿಂಗೆ ಓದುತ್ತಾರೆ ನಮ್ಮ ಕಡೆ. ಇವಾಗ ಲಾಕ್ ಓಪನ್ ಆಗುತ್ತೆ. ಇವತ್ತು ಬೇರೆ ಮಳೆ, ಸೊ ಹಿಂಗಿದೆ ಬಾಲ್ಕನಿ. ಇದೆ ನೋಡಿ, ಶೀಟ್ ಬಂತು ಗೈಸ್, ಫೈನಲಿ ಶೀಟ್ ಹಾಕ್ಸಿದ್ವಿ. ಇದನ್ನ ನೀಟಾಗಿ ಮಾಡಿ ಮೇಕ್ ಓವರ್ ಮಾಡ್ತೀವಿ ಬಾಲ್ಕನಿನ. ಸೊ ಹಂಗಾಗಿ ಇದಕ್ಕೆಲ್ಲ ಏನೆಲ್ಲ ಬೇಕು ಅದನ್ನು ಶಾಪಿಂಗ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಹಂಗೆ ಇಲ್ಲಿ ಒಂದು ಅಮಾಚಿ ಅಂತ ಒಂದು ಮೆಸ್ ಇದೆ. ಸೌತ್ ಇಂಡಿಯನ್ ಕೇರಳನ ತಮಿಳಿಯನ್ ಮೀಲ್ಸು, ಫುಲ್ ಮೀಲ್ಸು, ಅನ್ಲಿಮಿಟೆಡು. ಅದನ್ನು ತಿನ್ಕೊಂಬರಕ್ಕೆ ಹೋಗ್ತಿದ್ದೀವಿ. ಅಭಿ ನಾನು ಸಿನಿಮ್ಯಾಟಿಕ್ ಇಟ್ಟಿದ್ದೀನಿ, ಬರಲಿಲ್ಲ ಅನ್ಸುತ್ತೆ ನೀವು. ಸೊ ಹಂಗಾಗಿ ಅಲ್ಲಿ ಹೋಗಿ ಏನೆಲ್ಲ ಶಾಪ್ ಮಾಡ್ತೀವಿ, ಕೆಲವೊಂದು ಕೆಲಸಗಳಿದೆ ಮುಗಿಸ್ಕೊಂಡು ಬರೋಣ ಅಂತ. ತೋರಿಸಿದ್ರು ಎಲ್ಲ ಹಿಡ್ಕೊಂಡು ಬಂದು ಅಭಿ ಮೊಬೈಲ್ ಬಿಟ್ಟು ಬಂದಿದ್ದಾರೆ. ಮತ್ತೆ ಇವಾಗ ಮೇಲ್ಗಡೆ ಹೋಗಿ ತರಬೇಕು. ಹೋಗಿದ್ದಾರೆ 13th ಫ್ಲೋರು. ಬೈಕ್ ಮಾಡ್ತಾ ಇದ್ದೀನಿ. ಸಿಕ್ಕಾವಳೆ ಚೆನ್ನಾಗಿದೆ, ಕ್ಲೌಡಿ ವೆದರ್. ಇಲ್ಲಾಂದರೆ ಬೈಕಲ್ಲಿ ಹೋಗೋ ಪ್ಲ್ಯಾನ್ ಇತ್ತು, ಕ್ಯಾನ್ಸಲ್ ಮಾಡಿದ್ವಿ. ಅಬ್ಬಿ ನಿಮ್ಮ ಮೊಬೈಲ್ ನೀವು ತರಬೇಕು ತಾನೇ? ಫಸ್ಟ್ ಮೆಸ್ಸಿಗೆನಾ, ಆಮೇಲೆ ಫಸ್ಟ್ ನೋಡೋಣ ದಾರಿಲಿ ಸಿಗ್ತಾ ಹೋದ್ರೆ. ಆಗ್ತಿಲ್ಲ, ಎಲ್ಲ ಮುಗಿಸ್ಕೊಂಡೆ ಹೋಗೋಣ. ಹೊಟ್ಟೆ ಖಾಲಿ ಇಟ್ಕೊಬೇಕಲ್ಲ, ಯಾಕಂದ್ರೆ ಇದು ಅನ್ಲಿಮಿಟೆಡ್ ಅಂತ ಬಂದ್ರೆ ಸಾಹೇಬ್ರು ಬಿಡದ್ದೇ ಇಲ್ಲ. ಹೊಟ್ಟೆ ಬ್ಲಾಸ್ಟ್ ಆಗೋಷ್ಟು ಅಂದ್ರೆ ನಮ್ದೇನಂದ್ರೆ ಗೈಸ್, ವಿದ್ಯಾ ಜಾಸ್ತಿ ತಿನ್ನಲ್ಲ. ವಿದ್ಯಾನ್ ಪಾಲು ನಾನ್ ತಿನ್ಬೇಕಲ್ವಾ, ಕೊಟ್ಟಿರೋ ದುಡ್ಡಿಗೆ ವಸೂಲಿ ಮಾಡ್ತೀನಿ ಫುಲ್ಲು. ಅವಿ ಪುಣೆಗೆ ಬಂದು ಎಷ್ಟು ದಿವಸ ಆಯ್ತು? ಅದು ಎಷ್ಟು ಮಂತ್ಸ್ ಆಯ್ತು? 3 ಜುಲೈಯಲ್ಲಿ ಬಂದಿದ್ದೀವಿ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಜೂನಲ್ಲಿ ಬಂದಿದ್ದಲ್ಲ ನೀವು? ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಲೈಕಿಂಗ್ ಪುಣೆ ಸಖತ್ತಾಗಿ ಅನಿಸ್ತಾ ಇದೆ ಸದ್ಯಕ್ಕೆ. ಕ್ಲೈಮೇಟ್ ಚೆನ್ನಾಗಿರುತ್ತೆ. ನಮಗೆ ಇವತ್ತು ಬೆಳಗ್ಗೆ ಯಾವುದೋ ಹಿಲ್ ಸ್ಟೇಷನ್ಗೆ ಬಂದಂಗಿತ್ತು. ನಮ್ಮ ಮನೆ ಮುಂದೆ ಫುಲ್ ಫಾಗು. ಮಳೆ ಬಂದ್ರೆ ಆಲ್ಮೋಸ್ಟ್ ನಾರ್ಮಲ್ ಮಳೆ ಬಂದ್ರು ಫಾಗ್ ಆಗ್ಬಿಡುತ್ತಿಲ್ಲ, ಫುಲ್ ಫಾಗು. ಹೆಂಗೆ ಅನಿಸ್ತಿದೆ ಅಂದರೆ ನಮ್ಮ ಕರ್ನಾಟಕನ ಬಿಡೋಕ್ಕಾಗಲ್ಲ. ಕರ್ನಾಟಕ ಇಸ್ ಕರ್ನಾಟಕ, ಬಟ್ ಒಂಥರ ಡಿಫ್ರೆಂಟ್ ಫೀಲಿಂಗ್ ಕೊಡುತ್ತೆ ಇಲ್ಲಿ. ಫುಲ್ ಹಿಂದಿ. ಆಮೇಲೆ ಜಾಗಗಳು ಸಿಕ್ಕಾಬಟ್ಟೆ ಇದೆ. ಆಮೇಲೆ ಏನಂದರೆ ಜಾಗಗಳಿದೆ, ಕ್ರೌಡ್ ಕಮ್ಮಿ. ಅದೊಂಥರ ಪ್ಲಸ್ ಪಾಯಿಂಟ್. ಎಲ್ಲೇ ಹೋಗಿ ಚೆನ್ನಾಗಿರೋ ಜಾಗದಲ್ಲಿ ಕ್ರೌಡ್ ಕಮ್ಮಿ ಇರುತ್ತೆ, ಎಂಜಾಯ್ ಮಾಡ್ಕೊಂಡು ಬರ್ಬೋದು. ಅದೊಂದು ಇಷ್ಟ ಆಯ್ತು. राजगिऱ्याच्या पुऱ्यांबरोबर द्यायला काय बासुंदीचं दुसरं भावंड आहे, पण नारळाचं. ಬಂದ್ವಿ. ಬಂದು ಅಮ್ಮಾಚಿ ಮೆಸ್ಸಿ ಅದು ಮಾಲ್ ಒಳಗಡೆ ಇದೆ. ಹೌದಾ? ಸೊ ಬಂದು ಪಾಕ್ ಮಾಡಿ ಇವಾಗ ಹೋಗಿ ತಿಂದು ಹೇಗಿದೆ ಅಂತ ಹೇಳ್ತೀವಿ. ನಾನು ಚೆನ್ನಾಗಿ ಕಾಣಿಸ್ತಿದ್ದೀನಿ ನಾನು ಇವತ್ತು. ಥ್ಯಾಂಕ್ ಯು. ಅಭಿ ಇವಾಗ ಇದು ಸಿಕ್ತು, ಕಾರ್ ಎಲ್ಲಿದೆ ಅಂತ ಮತ್ತೆ ಹುಡ್ಕೊಂಡು ಹೋಗೋದು ಮಜಾ ಇದೆ. ಓ ಅಮ್ಮಾಚಿ ಸಿಕ್ತು. ಇಲ್ಲಿಂದಾನೆ ಜಂಪ್ ಮಾಡ್ಕೊಂಡು ಹೋಗೋಣ. ಹಬ್ಬ ಫೈನಲಿ ಸಿಕ್ತಪ್ಪ. ಲಂಚ್ 12 to 4, ಡಿನ್ನರ್ 7 to 11. ಅಮಾಚಿ ಮೆಸ್, ಅಥೆಂಟಿಕ್ ಟೇಸ್ಟ್ ಆಫ್ ತಮಿಳ್ನಾಡು. ಚೆನ್ನಾಗಿದೆ. ಎಲೆ ಬಂತು. ರಾಯಗುಂಡ सर ये सूप है क्या? पोटैटो ಸುಸ್ತಾಯ್ತಾ? ನಂದಾಯ್ತು ಗೈಸ್, 3rd ಟೈಮ್ ರೈಸ್ ಡನ್. ಆದರೆ ವಿದ್ಯಾಂಗ್ ಅಷ್ಟು ಇಷ್ಟ ಆಗಿಲ್ಲ. ನಾಟ್ ಆಸ್ ಎಕ್ಸ್ಪೆಕ್ಟೆಡ್. ನಮ್ಮದು ಅಷ್ಟೇನು ವರ್ಕೌಟ್ ಆಗಿಲ್ಲ, ಬಟ್ ಓಕೆ. ನೆಕ್ಸ್ಟ್ ಟೈಮ್
ಸ್ವಲ್ಪ ಶಾಪಿಂಗ್ ಇದೆ ಮನೆಗೆ. ಶಾಪಿಂಗ್ ಹಂಗೆ ಆನ್ ದಿ ವೇ ಮಾಡಿಕೊಂಡು ಮನೆಗೆ ಹೋಗಿ ಟಾಚಿ ಮಾಡೋದು. ಸೊ ಇವಾಗ ಒಂದು ಸ್ವಿಂಗ್ ನೋಡೋಣ ಅಂತ ಬಂದ್ವಿ. ಇದೊಂದು ನಮಗೆ ಬೇಕಿತ್ತು. ಇದಕ್ಕೆ 15,000 ಅಂತಿದ್ದಾರೆ. ವರ್ತಾ? ಎಷ್ಟಂದ್ರು? ಎಷ್ಟು? 20,000 ಅದು. ಆ ಸ್ವಿಂಗ್ಗೆ ಸೇಮ್ ಪೀಸ್ ಫ್ಲಿಪ್ಕಾರ್ಟ್ ಅಲ್ಲಿ ಗೈಸ್ 6,500 ಇದೆ. ಲೆಟ್ಸ್ ಗೋ. ಆಲ್ಮೋಸ್ಟ್ ಸೇಮ್. ಆಫ್ಲೈನ್ ಆಮೇಲೆ ಈ ಕಡೆ ಒಂದಿತ್ತು, ಅದಕ್ಕೆ ಹೇಳಿದೆ ಅದು 40,000 ಅಂದ. ಇದೆ ಹೊಡೆದೋಗ್ಬಿಡ್ತು ಒಂದೇ ಸತಿ. ಹಂಗಾದ್ರೆ ಗೊತ್ತಾಯ್ತಲ್ಲ ಒಂದು ರೇಟ್ ಬಿಡಿ. ಏನ್ ಹಿಂಗೆ ಹೇಳ್ತಾ ಇದ್ದಾರೆ? ಇಲ್ಲ ಬಾಯ್ ಬಂದಕ್ಕೆ ರೇಟ್ ಹೇಳ್ತಾರೆ ಬಿಲ್ಲಿ. ಸೊ ನಮ್ಮ ಶಾಪಿಂಗ್ ಒಂದು ಸ್ವಿಂಗ್ ಇತ್ತು, ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗಿತ್ತು. ಸೊ ಆನ್ಲೈನ್ ಹೋಗೋಣ ಅಂತ ಗ್ರೀನ್ ಮ್ಯಾಟ್ ಒಂದು ಆರ್ಡ್ರ್ ಕೊಟ್ಟು ಸೀದಾ ಮನೆಗೆ ಹೋಗುವುದು. ಜೋರ್ ನಿದ್ದೆ ಬರ್ತಿದೆ ನಂಗಂತೂ. ತಿಂದಿದ್ದು ಹೆವಿ ಫುಡ್ಡು ಈಗ ಚೆನ್ನಾಗಿಲ್ಲ ಅಂತ ಹೇಳ್ತಾನೆ. ರೈಸ್ ಬೇಕಂತ ಕೇಳಿದ್ರೆ ಪಲ್ಯ ಬೇಕಂತ ಕೇಳಿದ್ರೆ 280 ರೂಪಾಯಿ ಕೊಟ್ಟಿದ್ದೀವಲ್ಲ ಅದಕ್ಕೆ. ಅನ್ಲಿಮಿಟೆಡ್ ಮೀಲ್ಸ್ ಅಂತ ಚಚ್ಚಾಕಿದ್ರು. ಓಕೆ ಗೈಸ್, ನಿದ್ದೆ ಬಂದಿತ್ತು ಅಂದಿವಿ. ಎಂಥ ಟ್ರಾಫಿಕ್ ಅಂದರೆ ಕತ್ಲು ಬರ್ತಿದ್ಯಾ ಅಂತ. ಎಂಥ ಟ್ರಾಫಿಕ್ ಅಂದರೆ ಇವಾಗ ಮನೆಗೆ ಬಂದ್ವಿ, ಗ್ರೀನ್ ಮ್ಯಾಟ್ ನೋಡಿದ್ವಿ, ಎಲ್ಲ ರೇಟು ಗೀಟೆಲ್ಲ ವಿಚಾರಿಸಿದ ಮೇಲೆ ವೀಡಿಯೋ ಮಾಡೋದು ಬರ್ತೆ ಹೋದ್ವಿ. ಹಾಕಿ ಬಂದ್ವಿ, ಆರ್ಡ್ರ್ ಕೊಟ್ಟು ಬಂದ್ವಿ. ಅವರೇ ತಂದು ಹಾಕ್ತಾರಂತೆ ಮನೆಗೆ, ಹಾಕ್ಬೇಕಾದ್ರೆ ತೋರಿಸ್ತೀವಿ. ಸೊ ಹಂಗಾಗಿ ಮನೆಗೆ ಬಂದ್ವಿ. ಮನೆಗೆ ಹೋಗುವ. ಇವಾಗ ಗ್ರೀನ್ ಮ್ಯಾಟ್ ಹಾಕೋ ಟೈಮು. ನಮ್ಮ ಬಾಲ್ಕನಿ ಹಾಕುತ್ತಾಳೆ. ಚೆನ್ನಾಗಿದೆಯಾ? ಅಭಿ ಹೆಲ್ಪ್ ಮಾಡಕ್ ಹೋದ್ರು ಹಜ್ಜಾಯಿ ಅಂತಂದ್ರು. ಫೈನಲಿ ಅಭಿದ್ ಗ್ರೀನ್ ಮ್ಯಾಟ್ ಬಂತು ಮುಖದಲ್ಲಿ. ನಾಳೆ ಆಗಕ್ಕೆ ಆಗ್ತಿರ್ಲಿಲ್ಲ ವಿದ್ಯೆ. ಏನಕ್ಕೆ? ನಾನೇ ಹಾಕೋಣ ಅಂತಂದಲ್ಲ, ಗೊತ್ತಾಗಲ್ಲ. ಅವರಿಗೊಂದು ಐಡಿಯಾ ಇರುತ್ತಲ್ಲ. ಎಸ್, ಅಂತೂ ಇಂತೂ ಬಾಲ್ಕನಿಗೆ ಗ್ರೀನ್ ಮ್ಯಾಟ್ ಬಂತು. ಬಾಲ್ಕನಿನ ಸೆಟ್ ಮಾಡ್ತಾ ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಅಂತ ಹೇಳ್ತಾ ಟಾಟಾ ಬಾಯ್. ಹಾಗೂ ಹೈಪ್ ಮಾಡಿ. ಎಸ್, ಬಾಯ್.